पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ರಾಯರ ಒಂದು ಅನುಗ್ರಹದಿಂದ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಜೀವನದಲ್ಲಿ ನಡೆದ ಒಂದು ಎಂಥ ಒಂದು ಪವಾಡ ಅಂತ ಅಂದರೆ ಮೈ ಜುಮ್ಮನ ಅಂತ ಒಂದು ಪವಾಡನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರ ಜೀವನದಲ್ಲೂ ಎಂತೆಂಥ ದೊಡ್ಡ ದೊಡ್ಡ ಪವಾಡಗಳಾಗುತ್ತೆ ಅಂತ ಕೇಳಿದ್ದೆ ನಾನು ಕೂಡ. ನನ್ನ ಜೀವನದಲ್ಲೇ ಆಗಿದ್ದು ನನಗೆ ಎಂಥ ಒಂದು ಮೈ ರೋಮಾಂಚನ ಅಂತ ಅಂದರೆ ಅದು ನನಗೆ ಹೆಂಗೆ ಹೇಳಬೇಕು ನಿಮ್ಮ ಹತ್ರ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಅಂಥ ಒಂದು ಪವಾಡನ ರಾಯರು ನನಗೆ ಮಾಡಿದ್ರು. ನಿಜವಾಗ್ಲೂ ರಾಯರನ್ನು ನಂಬಿದರೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನಿವಾಗ ಹೇಳ್ತಾ ಇರ್ತಕ್ಕಂಥ ಒಂದು ಪವಾಡನೇ ಸಾಕ್ಷಿ. ನಾವೆಷ್ಟು ಅವರನ್ನು ನಂಬ್ತೀವೋ ಅವರಷ್ಟು ನಮ್ಮ ಜೊತೆ ಇರ್ತಾರೆ, ನಮ್ಮ ಕೈ ಹಿಡಿತಾರೆ, ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ತಾರೆ, ಅದು ಕೂಡ ಒಳ್ಳೆ ಮಾರ್ಗದಲ್ಲಿ. ಬನ್ನಿ ಹಾಗಾದರೆ ನನ್ನ ಜೀವನದಲ್ಲಿ ಅಂಥ ಒಂದು ಪವಾಡ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹೇಳ್ತೀನಿ. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರಿಗೆ ಚೀಟಿಗಳಂತೆ, ಲೋನ್ಗಳಂತೆ, ಏನೇನೋ ಒಂದು EMI ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ವಾ. ನೆಮ್ಮದಿಯಾಗಿ ಎಲ್ಲಿರ್ತೀವಿ ಹೇಳಿ, ಬಂದಿದ್ದ ದುಡ್ಡೆಲ್ಲ ಅಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು. ಸೊ ಕೊನೆ ಅಷ್ಟರೊಳಗೆ ನಮ್ಮ ಹತ್ರ ಉಳಿತಾಯನೇ ಇರೋದಿಲ್ಲ. ಆ ರೀತಿ ಆಗೋಗಿರುತ್ತೆ. ಎಲ್ಲ ಕಡೆನೂ ಕಟ್ಟಿ ನಮ್ಮ ಹತ್ರ ದುಡ್ಡೇ ಉಳಿಯೋದಿಲ್ಲ. ಈ ಸರಿ ನಾನೊಂದು EMI ಕಟ್ಟೋದಕ್ಕೆ ನನ್ನ ಹತ್ರ ಯಾವ ದುಡ್ಡು ಇರಲಿಲ್ಲ. ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂತ ಅಂದರೆ ಅವತ್ತು ನಾನು ಕಟ್ಟಲೇಬೇಕಾಗಿತ್ತು, ಬಟ್ ನನ್ನ ಕೈಯಲ್ಲಿ ದುಡ್ಡೇ ಇಲ್ಲ. ಒಟ್ಟು ನಾನು 13,409 ರೂಪಾಯಿ ಅಮೌಂಟನ್ನು ನಾನು ಪೇ ಮಾಡಬೇಕಾಗಿತ್ತು. ಆದರೆ ನನ್ನ ಹತ್ರ ಇರೋದು 13,000 ಚಿಲ್ಲರೆ ಮೇಲ್ಗಡೆ ಅಮೌಂಟ್ ಏನಿದೆ ಅದು ಮಾತ್ರ ಇದೆ, ಇನ್ನು 10,000 ಅಮೌಂಟ್ ಇಲ್ಲ. ಏನು ಮಾಡಲಿ, ನಾನು ಅವತ್ತು ಅಮೌಂಟ್ ಕಟ್ಟಲೇಬೇಕು. ಯಾರನ್ನು ಕೇಳಿದ್ರು ನನಗೆ ದುಡ್ಡು ಸಿಗ್ತಾ ಇಲ್ಲ. ಅವತ್ತು ಎಂಥ ಪರಿಸ್ಥಿತಿ ಅಂತ ಅಂದರೆ ನನಗೆ ಮನಸ್ಸಿಲ್ಲ, ತಿಂಡಿ ತಿನ್ನೋಕ್ಕೂ ಮನಸ್ಸಿಲ್ಲ. ಏನು ಮಾಡೋದು, ಇವತ್ತು ದುಡ್ಡು ಕಟ್ಟಲೇಬೇಕು ಅನ್ನೋ ಪರಿಸ್ಥಿತಿ ಅವತ್ತು ನನಗೆ ಆ್ಯಕ್ಚುಲಿ ರಾಯರ ಹತ್ರ ಮಾತಾಡೋದಕ್ಕೆ ಟೈಮ್ ಸಿಗದೆ, ನಾನು ಯಾವಾಗ ಗಾಡಿ ಓಡಿಸ್ಕೊಂಡು ಅಂದರೆ 2 ವೀಲರಲ್ಲಿ ಹೋಗ್ತೀನಲ್ವ, ಯಾವಾಗ ಹೋಗ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ರಾಯರ ಹತ್ರ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಾನು ಒಬ್ಬಳೇ ಇರ್ತೀನಿ. ಹಾಗಾಗಿ ನನ್ನ ಕಷ್ಟಗಳೇನಿರುತ್ತೆ ಅದು ನಾನು ಗಾಡಿ ಓಡಿಸ್ತಾ ರಾಯರ ಹತ್ರ ಹೇಳ್ಕೊಳ್ತಾ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಅವತ್ತು ಕೂಡ ಅದೇ ರೀತಿ ನಾನು ರಾಯರಿಗೊಂದು ಕೈ ಮುಗಿದ್ಬಿಟ್ಟು ಪೂಜೆ ಮಾಡೋವಷ್ಟೆಲ್ಲ ಟೈಮ್ ಇರಲಿಲ್ಲ. ಪೂಜೆ ಮಾಡಿಬಿಟ್ಟು ಹೊರಟು ಗಾಡಿ ಹತ್ತಿದ ಮೇಲೆ ನಾನು ರಾಯರ ಹೆಸರು ಹೇಳ್ಕೊಂಡೆ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋದೆ ರಾಯರ ಹತ್ರ. ರಾಯರೇ, ನನಗೆ ಇವತ್ತು ಇಷ್ಟು ಅಮೌಂಟ್ ಬೇಕು, ನನಗೆ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನನಗೆ ಸಂಜೆ ಅಷ್ಟರಲ್ಲಿ ಯಾರ ಹತ್ರನಾದರೂ ನನಗೆ ಅಡ್ಜಸ್ಟ್ ಮಾಡಿಸಿ, ನನಗೆ ಇವತ್ತಿಲ್ಲ ಅಂದರೆ ಮರ್ಯಾದೆ ಹೋಗ್ಬಿಡುತ್ತೆ, ಇಷ್ಟು ಅಮೌಂಟ್ ಬೇಕೇ ಬೇಕು ನನಗೆ, ನೀವು ಹೆಂಗೆ ಮಾಡ್ತೀರೋ ಏನು ಕತೆನೋ ನನಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ನಿಮ್ಮ ಭಕ್ತೆ ಆಗಿದ್ದರೆ, ನಿಜವಾಗ್ಲೂ ನಾನು ನಿಮ್ಮ ಸೇವೆ ಮಾಡ್ತಾ ಇರೋದು ನಿಜನೇ ಆಗಿದ್ದರೆ ನನಗೆ ನೀವಿವತ್ತು ಸಹಾಯ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ರಾಯರ ಹತ್ರ ಕೇಳ್ಕೊಳ್ತಾ ಹೋದೆ. ಆ್ಯಕ್ಚುಲಿ ನಾನು ಯಾವತ್ತೂ ಕೂಡ ನಾನು ಯಾರ ಹತ್ರನೂ ದುಡ್ಡು ಕೇಳ್ದವಳಲ್ಲ. ನಮ್ಮ ಅಪ್ಪನ ಹತ್ರನೂ ಕೂಡ ನಾನು 1 ರೂಪಾಯಿಗೂ ಇವತ್ತಿಗೂ ಕೂಡ ನಾನು ಕೆಲಸಕ್ಕೆ ಸೇರಿದ ಇವತ್ತಿಗೂ ಕೂಡ 1 ರೂಪಾಯಿನೂ ನಾನು ನಮ್ಮ ಅಪ್ಪನ ಹತ್ರನೂ ಕೂಡ ದುಡ್ಡು ಇಸ್ಕೊಂಡವಳಲ್ಲ. ಬಟ್ ರಾಯರ ಹತ್ರ ಮಾತ್ರ ನನಗೆ ಏನು ಬೇಕು ಅದನ್ನೆಲ್ಲ ಕೇಳ್ಕೊಳ್ತೀನಿ ನಾನು. ರಾಯರೇ ನನಗೆ ಇವಾಗ ಅಪ್ಪ ಅಮ್ಮ ಎಲ್ಲರೂ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಯಾರ ಹತ್ರ ನನಗೆ ಮಾತಾಡೋಕೆ ಆಗದೇ ಇರೋ ವಿಷಯಗಳನ್ನೆಲ್ಲ ನಾನು ರಾಯರ ಹತ್ರ ಮಾತಾಡ್ತೀನಿ. ಅವರು ನನಗೆ ಸ್ಪಂದಿಸ್ತಾರೆ ಅನ್ನೋ ಫೀಲ್ ನನಗಿದೆ. ಸೊ ಹಂಗೆ ಹೇಳ್ಕೊಂಡು ಅವರು ನಾಮ ಜಪ ಮಾಡಿಕೊಂಡು ಹೋದೆ. ಅವತ್ತು ಡ್ಯೂಟಿಗೆ ಹೋಗಿ ನಾನು ಮತ್ತೆ ಯಾರ ಹತ್ರನೂ ಏನು ಕೇಳೋಕ್ಕೂ ಹೋಗಲಿಲ್ಲ, ಮತ್ತು ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಲಿಲ್ಲ. ಸುಮ್ಮನಾಗ್ಬಿಟ್ಟೆ ಅಷ್ಟೇ. ನಾನು ಕೇಳ್ಕೊಂಡಿದ್ದು ಅದಾದಮೇಲೆ ಬಂದೆ. ಸಂಜೆ ವಾಪಸ್ ಬರ್ತಾ ಬಸ್ಸಲ್ಲಿ ಕೂತ್ಕೊಂಡು ಏನು ಮಾಡೋದು ಇವಾಗ ಅಮೌಂಟ್ಗೆ ಅಂತೇಳ್ಬಿಟ್ಟು ಸುಮ್ಮನೆ ಫೋನ್ಪೇ ಓಪನ್ ಮಾಡಿಕೊಂಡು ಬ್ಯಾಲೆನ್ಸ್ ಚೆಕ್ ಮಾಡ್ತಾಯಿದ್ರೆ 10,000 ರೂಪಾಯಿ ಕ್ರೆಡಿಟ್ ಆಗಿದೆ. ಹೆಂಗಾಯಿತು ನನಗೆ ಅಂತ ಅಂದರೆ, ಒಂದು ಮೆಸೇಜ್ ಬಂದಿಲ್ಲ ಅಮೌಂಟ್ ಬಂದಿದೆ ಅಂತೇಳಿ, ಒಂದು ಡಾಟಾ ಇಲ್ಲ, ಏನಿಲ್ಲ, ಅಮೌಂಟ್ ಮಾತ್ರ ಅಕೌಂಟಲ್ಲಿದೆ. ನನಗೆ ಆ ಕ್ಷಣಕ್ಕೆ ಹೆಂಗಾಯಿತು ಅಂತ ಅಂದರೆ ಕೈ ಕಾಲೆಲ್ಲ ಒಂಥರ ತೇಲಾಡ್ದಂಗೆ ಆಗ್ತಾಯಿದೆ. ಫುಲ್ಲು ವೈಬ್ರೇಷನ್ ಮೂಡಲ್ಲಿದ್ದೀನಿ ನಾನು. ನನಗೆ ರಾಯರು ನನ್ನ ಮೇಲೆ ಇಂಥ ಒಂದು ಕರುಣೆ ತೋರಿಸ್ಬಿಟ್ರಲ್ಲಪ್ಪ ನನಗೆ. ನಾನು ಯಾರಾದರೂ ಹಾಕಿರೋರು ಫೋನ್ ಮಾಡ್ತಾರೆ ಹಸ್ಬೆಂಡ್ಗೆಲ್ಲ ಫೋನ್ ಮಾಡಿದೆ. ಅವ್ರು ಏನಾದರೂ ಹಾಕಿದರೆ ಅವ್ರು ಹಾಕ್ತಾ ಇರ್ತಾರೆ. ಹಾಕಿದಾಗ ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಫೋನು ಮಾಡಿಲ್ಲ. ಹಾಗಾದ್ರೆ ನಾನೇ ಕಾಲ್ ಮಾಡಿದೆ ಏನಾದರೂ ಹೇಳ್ತಾರಾ ಅಂತೇಳ್ಬಿಟ್ಟು. ಅವರು ಏನೂ ಹೇಳಲಿಲ್ಲ.
ಸೊ ನಾನು ಆ ಅಮೌಂಟ ಇಮಿಡಿಯೇಟಾಗಿ ಯೂಸ್ ಕೂಡ ಮಾಡ್ಕೊಳ್ಳಿಲ್ಲ. ಒಂದಿನ ಹಂಗಾದ್ರೂ ವೆಯ್ಟ್ ಮಾಡಿದೆ, ಯಾರಾದರೂ ಕಾಲ್ ಮಾಡ್ತಾರೆ ಕೇಳೋದಕ್ಕೆ ಹಿಂಗೆ ಹಾಕಿದ್ದೀವಿ ಅಂದ್ಬಿಟ್ಟು. ಯಾರೂ ಕೂಡ ನನಗೆ ಕಾಲ್ ಮಾಡಲಿಲ್ಲ. ಇವಾಗ ಹೇಳಿ ಅದು ರಾಯರ ಪವಾಡ ಅಲ್ದಲೆ ಇನ್ನೇನು ಅಂತ ಹೇಳ್ಬಿಟ್ಟು ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ಮೈ ಜುಮ್ ಅನ್ನುತ್ತೆ. ನಿಜವಾಗ್ಲೂ ರಾಯರಿದ್ದಾರೆ. ಕೆಲವರು ಹೇಳ್ತಿರ್ತಾರೆ, ರಾಯರು ನಮಗೇನೂ ಮಾಡಲಿಲ್ಲ, ನಾವು ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ ಅಂತ ಹೇಳಿ. ಪೂಜೆ ವ್ರತ ಮಾಡೋದಲ್ಲ, ಅವ್ರ ಮೇಲೆ ನಂಬಿಕೆನೂ ಕೂಡ ಅಷ್ಟೇ ಬಲವಾಗಿರಬೇಕು. ನೀವು ಏನೇ ಕಷ್ಟ ಇದ್ರೂ ರಾಯರಿದ್ದಾರೆ ನನ್ನ ಜೊತೆ ಅಂತ ನೀವು ಎಷ್ಟು ಬಲವಾಗಿ ನಂಬ್ತಿರೋ ಅಷ್ಟು ಬಲವಾಗಿ ಅವ್ರು ನಮ್ಮ ಜೊತೆ ನಿಂತಿರ್ತಾರೆ. ಖಂಡಿತವಾಗ್ಲೂ ಯಾವುದೇ ಕಷ್ಟ ಇದ್ರೂ ಯೋಚನೆ ಮಾಡಬೇಡಿ, ರಾಯರಿದ್ದಾರೆ. ರಾಯರನ್ನ ನಂಬಿ ನೀವೇನೇ ಮಾಡಿ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಪವಾಡಗಳು ನಿಮ್ಮ ಜೀವನದಲ್ಲೂ ಕೂಡ ಆಗುತ್ತೆ. ಅವರನ್ನು ನಂಬಿ ಅವರು ಕೈ ಬಿಡೋದಿಲ್ಲ ಅಂಥೇಳಿ ಈ ವಿಡಿಯೋದ ಮುಖಾಂತರ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಾಮೆಂಟಲ್ಲಿ ಬರೀರಿ. ಅವ್ರ ಹೆಸರು ಬರೆಯೋದ್ರಿಂದ, ಅವ್ರ ಹೆಸರು ಹೇಳೋದ್ರಿಂದ ಎಷ್ಟೋ ಪುಣ್ಯ ಪ್ರಾಪ್ತಿ ಆಗುತ್ತೆ. ಇಂಥ ಅವಕಾಶನ ಮಿಸ್ ಮಾಡ್ಕೊಳ್ಳಬೇಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು. ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟಲ್ಲಿ ಹೇಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.